ನಮಸ್ತೆ, ದಿಸ್ ಇಸ್ ಡೇ 110 ಆಫ್ 150 ಡೇಸ್ ಚಾಲೆಂಜ್. 6:16 ಟೈಮು. ನಾವು ಬಂದು 6 ಗಂಟೆಗೆ 16 ಮಿನಿಟ್ ಆಯ್ತು ಆಲ್ರೆಡಿ ನಾವು ವಾಕ್ ಮಾಡಾಕತ್ತು. ಈಗೆಲ್ಲ ಅಂದರೆ ಜಸ್ಟ್ ನಮ್ಮ ಅಂಗಡಿ ಅಂದರೆ ವಿಚಾರಣೆ ಸ್ಕೂಲ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಒಂದು 10 ಮಿನಿಟ್ಸ್. ಸೊ ಹೋಗ್ತೀವಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್. ಸೊ ಈಗ ಓಟ್ಸ್ ತೊಗೊಂಡೊಂಟಿವಿ 8:12 ನಿಮಿಷ ಆಗ್ಯದ. ಮನೆಗೆ ಹೋಗಿ ಓಟ್ ಶೇಕ್ ಆಮೇಲೆ ಆ್ಯಪಲ್ ನಮ್ಮದು ಆಮ್ಲೆಟ್ ಇಲ್ಲ ಅಂದರೆ ಬಾಯ್ಲ್ಡ್ ಎಗ್. ಸೊ ಇದು ತಿಂದು ನಾವು ಹೋಗ್ತೀವಿ ಆಫೀಸ್ಗೆ. ಸೊ ನೋಡೋಣ ಆಮೇಲೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇದು ನಮ್ಮದು ಆ್ಯಪಲ್, ಆಮೇಲೆ ಇದು ನಮ್ಮದು ಓಟ್ ಶೇಕ್. ಇದ್ರ ಜೊತೆ ನಮ್ಮದು 3 ಬಾಯ್ಲ್ಡ್ ಎಗ್ ರೆಡಿ ಆಗ್ತವೆ ಈಗ. ಸೊ ಇದಿಷ್ಟು ತೊಗೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿಂದ ನಾವು ಹೋಗ್ತೀವಿ ಸೀದಾ ಆಫೀಸ್ ಕಡೆ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ ಕಮ್ಮಿ ಅಂತ ಆಮೇಲೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಕೀಪ್ ಸಪೋರ್ಟಿಂಗ್. ಸೊ ಟೈಮ್ ನೋಡ್ಬೋದು 2:30 ಆಗಿದೆ ಈಗ. ಸೊ ನಾವು ತೊಗೊಂಡಿವಂಥ ಚಿಕನ್ ಬಿರಿಯಾನಿ. ಸೊ ಇದರಲ್ಲಿ ಈಗ ಹಾಫ್ ಆದಮೇಲೆ ನೈಟ್ ಹಾಫ್ ಬಿರಿಯಾನಿ ತಿಂತೀವಿ. ಸೊ ಈಗ ಇಲ್ಲಿಂದ ನಾವು ಹೋಗ್ತೀವಿ ಸೀದಾ ಮನೆ ಕಡೆಗೆ. ಆಲ್ಮೋಸ್ಟ್ ಈಗ ಮನೆ ಸಮೀಪ ಇದ್ದೀವಿ ನಾವು. ಯಾದಗಿರಿ ಹೋಗಿದ್ವಿ. ಸೊ ಯಾದಗಿರಿ ಮುಗಿಸ್ಕೊಂಡು ಫ್ರೀಯಾಗಿ ಬಂದೀವಿ ಜಸ್ಟ್. ನೋಡಮ್ಮ ಈಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಜಿಮ್ ಹೋಗ್ಬೇಕಾದ್ರೆ ಸಿಗಮಂತ ಪ್ರೀ ವರ್ಕೌಟ್ ಮೇಲೆ ಮಾಡ್ಕೋಬೇಕಾದ್ರೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಬಾಯ್. ಸೊ ನಾವೆಲ್ಲ ಪ್ರೀ ವರ್ಕೌಟ್ ಮುಗಿಸ್ಕೊಂಡು ಮನೆಯಿಂದ ಬಂದ್ವಿ ಜಿಮ್ಗೆ. ಸೊ ಜಿಮ್ಗೆ ಏನಂದರೆ ನಾನು ಮತ್ತು ನಜೀರ್ ಇವತ್ತು ನಮ್ದಿರುತ್ತೆ ಲೆಗ್ ಮತ್ತು ಶೋಲ್ಡರ್ ಎಕ್ಸಸೈಸಸ್. ಸೊ ಲೆಗ್ಗಲ್ಲಿ ನಮಗೆ 6 ವೇರಿಯಂಟ್, ಆಮೇಲೆ ಶೋಲ್ಡರಲ್ಲಿ ಒಂದು 3 ವೇರಿಯಂಟ್ ಆಫ್ ಎಕ್ಸಸೈಸಸ್ ಇರುತ್ತೆ. ಸೊ ಇದೇನಂತಂದರೆ ಲೆಗ್ಗಲ್ಲಿ ಬಲ್ಜೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸು, ಅದಾದಮೇಲೆ ಲೆಗ್ ಪ್ರೆಸ್, ಅದಾದಮೇಲೆ ನಾವು ಮಾಡ್ತೀವಿ ಲೆಗ್ ಎಕ್ಸ್ಟೆನ್ಷನ್, ಆಮೇಲೆ ಲೇಯಿಂಗ್ ಡೌನ್ ರಿವರ್ಸ್ ಹ್ಯಾಮ್ಸ್ಟ್ರಿಂಗ್. ಅದು ಮುಗಿಸ್ಕೊಂಡು ಸಿಂಗಲ್ ಲೆಗ್ ಕೇಬಲಲ್ಲಿ ಎಕ್ಸ್ಟೆನ್ಷನ್, ಅದು ನಮಗೆ 8 ರಿವರ್ಸ್ ಬೆಂಟ್ ಓವರು. ಸೊ ಅದು ಮುಗಿಸ್ಕೊಂಡು ನಾವು ಮಾಡ್ತೀವಿ ವೇಟೆಡ್ ಸುಮೋ ಲಿಫ್ಟಿಂಗ್. ಇದು ನಮಗೆ ಲೆಗ್ಗಲ್ಲಿರೋದು ಎಕ್ಸಸೈಸಸ್. ಈಚ್ ಎಕ್ಸಸೈಸಸ್ 3 ಸೆಟ್ಸ್ ಈಚ್ ಇರುತ್ತೆ. ಸೊ ಲೋವರ್ ಟು ಹೈಯರ್ ಮ್ಯಾಕ್ಸಿಮಮ್. ಸೊ ಇದು ಆಲ್ಮೋಸ್ಟ್ ನೋಡ್ಬೋದು ನಾವು 200 ಸಮಥಿಂಗ್ ಆದದ್ದು ವೇಟ್. ಸೊ ಇದು ನಮ್ಮದು ಥರ್ಡ್ ವೇರಿಯಂಟಲ್ಲಿ ಆಲ್ಮೋಸ್ಟ್ 250 ಸಮಥಿಂಗ್ ಹಿಟ್ ಮಾಡೀವಿ ವಿತ್ ಫೇಲ್ಯೂರ್. ಅದನ್ನು ಲೈಕ್ ಫುಲ್ ವೇಟ್ ಡೌನ್ ಟು ಅರ್ತ್. ಸೊ ಅಷ್ಟು ಇದೆಲ್ಲ ಮುಗಿಸ್ಕೊಂಡು ನಾವೇನಂತಂದರೆ ನಾವು ಶಿಫ್ಟ್ ಆಗ್ತೀವಿ ಶೋಲ್ಡರ್ ಕಡೆಗೆ. ಈ ಸೆಟ್ಟಲ್ಲಿ ಇದೇನಿರುತ್ತೆ ಅಂತಂದರೆ 3 ಸೆಟ್ಟಲ್ಲಿ ಫಸ್ಟ್ ಸೆಟ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಿನಿಮಮ್ ರೆಸ್ 15 to 20 ಇರುತ್ತೆ. ಅದಾದಮೇಲೆ ನಾವು ಮಾಡ್ತೀವಿ ನೆಕ್ಸ್ಟ್ ಸೆಕೆಂಡ್ ಸೆಟ್ಟಲ್ಲಿ ಏನಂತಂದರೆ ಮಿನಿಮಮ್ ಅಟ್ಲೀಸ್ಟ್ ಒಂದು 12 to ಫೇಲ್ಯೂರ್. ಅದಾದಮೇಲೆ ಥರ್ಡಲ್ಲಿ ಸ್ಟಿಲ್ ಫೇಲ್ಯೂರ್, ಮಿನಿಮಮ್ ರೆಪ್ಸ್ 10 ಇರುತ್ತೆ. ಸೊ ಇದು ನಮ್ಮದು ಕಂಪ್ಲೀಟ್ ಜಿಮ್ಮಿಂದು ರೆಪ್ಸ್ ರೊಟೀನು. ಇದೆಲ್ಲ ಮುಗಿಸ್ಕೊಂಡು ನಾವು ಶೋಲ್ಡ್ರಿಗೆ ಶಿಫ್ಟ್ ಆಗ್ತೀವಿ ಏನಂದರೆ ರಿವರ್ಸ್ ಪೆಕ್ಟೆಕ್, ಅದಾದಮೇಲೆ ಸೈಡ್ ಲ್ಯಾಟ್ರಲ್ ರೈಸಸ್ ಕೇಬಲಲ್ಲಿ. ಅದು ಮುಗಿಸ್ಕೊಂಡು ನಾವು ಹೋಗ್ತೀವಿ ಓವರ್ ದ ಹೆಡ್ ಪ್ರೆಸ್ ಡಂಬಲಲ್ಲಿ. ಸೊ ಇದು ನಮ್ಮದು ಶೋಲ್ಡರಲ್ಲಿರೋದು ಎಕ್ಸಸೈಸಸ್. ಇದ್ರ ಜೊತೆ ಒಂದು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಿರ್ತೀವಿ, ಬಟ್ ಅದು ಹಾಕಿಲ್ಲ ನಾನು, ಅದು ವೀಡಿಯೋನ ಮಾಡೋಕ್ಕಾಗಿಲ್ಲ. ಸೊ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಕರೆಂಟ್ ಇರಲಿಲ್ಲ, ಎಲ್ಲ ಫುಲ್ ಎಷ್ಟು ಅಂದರೆ ಹೆವಿ ಡ್ರೈನ್ ಔಟ್ ಆಗಿತ್ತು ಬಾಡಿ. ಆಮೇಲೆ ಗಾಳಿನೂ ಇಲ್ಲ, ಹಂಗಾಗಿ ಒಂದು ಸ್ವಲ್ಪ ಆ ಕಡೆ ಹುಡುಗರು ಜಾಸ್ತಿ ಇರಲಿಲ್ಲ. ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಇದಾಯಿತು, ಬಟ್ ಸ್ಟಿಲ್ ಆಮೇಲೆ ನನಗೂ ನಡ್ಬರ್ಕು ಒಂದು ಸ್ವಲ್ಪ 1-2 ಕಡೆ ಚಕ್ರ ಬಂದಂಗೆಲ್ಲ ಆಗ್ತಿತ್ತು, ಎನರ್ಜಿ ಡೌನ್ ಆಗಿ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಅಲ್ಲಿ ಇದನ್ನು ಅದೊಂದು ಎಕ್ಸಸೈಸ್ ಇನ್ನೊಂದು ಎಕ್ಸಸೈಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಇನ್ ಬಿಟ್ವೀನ್ ಸೆಟ್ಸಲ್ಲಿ ರೆಸ್ಟ್ ಜಾಸ್ತಿ ಆಗಿತ್ತು. ಸೊ ಆದ ತಕ್ಷಣ ಡೈರೆಕ್ಟಾಗಿ ಮಾಡೀನಿ, ಅದು ಗೊತ್ತಾಗಿಲ್ಲ ನನಗೆ. ಸೊ ಸ್ಟಿಲ್ ನಾವು ಎಕ್ಸಸೈಸ್ ಮತ್ತು ಡಯಟಲ್ಲಿ ಏನೋ ಕಾಂಪ್ರಮೈಸ್ ಇರಲ್ಲ. ಸೊ ಅದನ್ನು ನಂದು ವೇಟ್ ಇದರಲ್ಲಿ ನನಗೆ ಆಲ್ರೆಡಿ ಗೊತ್ತಾಗತ್ತ, ಬಟ್ ಅದನ್ನು ನಿಮಗೆ ಡೈರೆಕ್ಟ್ ನಾನು ಹೇಳಿದ್ನಲ್ಲ 150 ಡೇಸ್ ಇದರಲ್ಲಿ ಲಾಸ್ಟಲ್ಲಿ ಶಿಫ್ಟ್ ಮಾಡ್ಬೇಕಾದ್ರೆ ಆಗ್ತಿರ್ತೀನಿ, ಅದೇನಿಲ್ಲ ಅಂತೇಳಿ. ಸೊ ಇದು ಮುಗಿಸ್ಕೊಂಡು ನಾವು ಹೋಗಿರ್ತೀವಿ ಏನಂತಂದರೆ ಸೀದಾ ನಾವು ಶೋಲ್ಡರ್ಗೆ. ಇದು ನಮ್ಮದು ಓವರ್ ಹೆಡ್ ಪ್ರೆಸ್ ಡಂಬಲಲ್ಲಿ. ಸೊ ಇದ್ರ ಜೊತೆ ಒಂದು ಎಕ್ಸ್ಟ್ರಾ ಎಕ್ಸಸೈಸ್ ಏನೋ ಮಾಡಿರ್ತೀವಿ, ಯಾವುದಪ್ಪ ಅಂತಂತಂದರೆ ಬೆಂಟ್ ಓವರ್ ಸೀಟೆಡ್ ಡಂಬಲ್ ಎಕ್ಸ್ಟೆನ್ಷನ್. ಅದನ್ನು ಲೈಕ್ ಸೈಡ್ ಲ್ಯಾಟ್ರಲ್ ರೈಸಸ್ ಥರ ಬರುತ್ತೆ. ಸೊ ಅದು ರಿವರ್ಸ್ ಶೋಲ್ಡ್ರಿಗೆ ನಮಗೆ ಯೂಸ್ ಆಗುತ್ತೆ ಅದು. ಸೊ ಅದನ್ನು ಎಕ್ಸಸೈಸ್ ಇಲ್ಲಿ ಹಾಕಿರ್ತೀನಿ. ಸೊ ನೋಡ್ಬೋದು ಇದು, ಬಟ್ ಹೆವಿ ಎಫೆಕ್ಟಿವು. ಸೊ ಎಕ್ಸಾಕ್ಟಲ್ಲೇ ಬೀಳುತ್ತೆ. ಆಮೇಲೆ ಪಂಪ್ನು ಹೆವಿ ಅಂದರೆ ಹೆವಿ ಬರುತ್ತೆ. ಸೊ ಅದನ್ನು ನೋಡ್ಬೋದು ನೀವು ಮಾಡಬೇಕಾದ್ರೆ ಎಕ್ಸಸೈಸಲ್ಲಿ ಪಂಪ್ ಆಗಲಿ ಮಿರರ್ ಇದರಲ್ಲಿ ಕಾಣುತ್ತೆ. ಇದು ನಮ್ಮದು ಆಲ್ಮೋಸ್ಟ್ ಎಕ್ಸಸೈಸ್ ಬೈ ಲೈಕ್ ಎಂಡ್ ಎಕ್ಸಸೈಸ್ ಅಂತ ಅನ್ಕೋಬೋದು. ಇದ್ರ ಜೊತೆ ನಾವು ಲಾಸ್ಟ್ ಇರುತ್ತೆ ನಮ್ಮದು ಸೋಮೋ ಲಿಫ್ಟಿಂಗ್. ಆ ಸೋಮೋ ಲಿಫ್ಟಿಂಗ್ ಆದ ತಕ್ಷಣ ಆಲ್ಮೋಸ್ಟ್ ಇದು ಮಾಡೋಕೆ ಹೋಗ್ತೀವಿ ಏನಂದರೆ ನಮ್ಮದು ಕಾರ್ಡಿಯೋ. ಸೊ ನೋಡೋಣ ಅದೇನು ಮಾಡ್ತೀವಿ ಏನೆಲ್ಲ ತೆಗಿಸಿಂದ ಹಾಕ್ತೀನಿ ಅಂತ. ಸೊ ಅದು ವೀಡಿಯೋ ಮಾಡಿದ್ದೆ, ಬಟ್ ಲೈಕ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕರೆಂಟ್ ಹೋಯ್ತು. ಆದ ತಕ್ಷಣ ಆಟೋಮೆಟಿಕ್ ಅದು ಸ್ಕ್ರೀನ್ ಆಫ್ ಆಗಿಬಿಡುತ್ತೆ.
ಒಂದು ಹಾಫ್ ಆನ್ ಅವರ್ ನಿಯರ್ ಲೈಕ್ 28-20 ಹಿಂಗೇನೋ ಆಗಿರ್ತದೆ. ಸೊ ಅದಿಷ್ಟು ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು ಹೋಗ್ತೀವಿ ಸೀದಾ ಮನೆ ಕಡೆಗೆ. ಸೊ ಸಿಗಮಂತ ಬಾಯ್. ಟೈಮ್ ನೋಡ್ರಿ 8:40 ಆಗ್ಯದ. ವಾಪಸ್ ನಾವು ಹೊಂಟಿವಿ ಈಗ ಜಿಮ್ಮಿಂದ ಮನೆ ಕಡೆಗೆ. ಸೊ 6 ಗಂಟೆಗೆ ಹೋಗಿದ್ವಿ, 8:30 ಹಂಗಾಗಿತ್ತು ನಾವು ಬರ್ಬೇಕಾದ್ರೆ. ಸೊ ಅಲ್ಲಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡೀನಿ, ಬಟ್ ಕರೆಂಟ್ ಹೋಯ್ತು. ಸೊ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಈಗ ಮತ್ತೆ ನಾವು 3 ರೌಂಡ್ ಹೋಗ್ಬೇಕು ಇವತ್ತಿಲ್ಲಿ. ಸೊ ಈಗ ಊಟ ಮಾಡಿದ್ಮೇಲೆ ಆಲ್ಮೋಸ್ಟ್ ಎಂತಂದರೆ ಒಂದು 5 ನಿಮಿಷ ಹೋಗ್ತೀನಿ ಮನೆಗೆ. ಸೊ 8:40 ಪ್ಲಸ್ ಅಂದರೆ 9:10, 9:15 ಊಟ ಆಗಿರ್ತದಂತೆ. ಸೊ ಅಲ್ಲಿಂದ ಸೀದಾ ಹೋಗ್ತೀವಿ ವಾಕಿಂಗ್. ಸೊ 10:30 ತನಕ ವಾಕ್ ಆಗ್ತದೆ, ಆಲ್ಮೋಸ್ಟ್ 3 ರೌಂಡ್. ಸೊ 10:30 ಅಥವಾ 10:40 ತನಕ. ಸೊ ನೋಡಪ್ಪ ಸಿಗಮ್ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಈಗ ಫಸ್ಟ್ ಮನೆಗೆ ಹೋಗಿ ಊಟ ಮಾಡಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಸೊ 8:46 ಆಗುತ್ತೆ ಟೈಮ್ ನಮ್ದು. ನೋಡ್ರಿ ಈಗ ನಮ್ದು ಊಟ ಟೈಮು. ಸೊ ಇದಿಷ್ಟು ಊಟ ಮಾಡ್ಕೊಂಡು ವಾಕ್ ಹೋಗ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್. ಟೈಮ್ ನೋಡ್ರಿ ಈಗ 9:22 ಆಗ್ಯದ. ಆಲ್ಮೋಸ್ಟ್ ನಾವು 9 ಗಂಟೆ 5 ನಿಮಿಷಕ್ಕೆ ವಾಕ್ ಸ್ಟಾರ್ಟ್ ಮಾಡೀವಿ. ಈಗ ಒಂದು ರೌಂಡ್ ಆಲ್ಮೋಸ್ಟ್ ಹಾಕ್ಲಾಕತ್ತದ. ಮನೆ ಸಮೀಪಿದ್ದೀವಿ. ಇನ್ನು 2 ರೌಂಡ್ಸ್ ಆಲ್ಮೋಸ್ಟ್ 10:30 ಆಗ್ತದೆ ನಮಗೆ. ಸೊ ನೋಡಮ್ಮ ಇನ್ನು 2 ರೌಂಡ್ಸ್ ಎಕ್ಸ್ಟ್ರಾ ನಮ್ಮದು. ಸೊ ಅದಾಯ್ತಂದರೆ ಇವತ್ತಿಂದ 3 ಅವರ್ಸ್ ಕೋಟ ಮುಗಿತದೆ ನಮ್ಮದು ವಾಕಿಂಗ್ ವಿತ್ ವೇಟೆಡ್. ಸೊ ನೋಡಮ್ಮ ಏನೇನು ಮಾಡ್ತೀವಿ ಅಂತ. ಈಗ ಫಸ್ಟ್ 1 ರೌಂಡ್ ಕಂಪ್ಲೀಟ್ ಆಯಿತು. ಅದಾದಮೇಲೆ 3rd ರೌಂಡಲ್ಲಿ ಲಾಸ್ಟ್ ಹೋಗ್ಬೇಕಾದ್ರೆ ಅಥವಾ ಮಲ್ಕೋಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್, ಬಾಯ್, ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ 10:07 ಆಗ್ಯದ. ಈಗ ಅಲ್ಲಿ ಹೋಗಕ್ಕೆ ನಮಗೆ ಇನ್ನೊಂದು 10 ನಿಮಿಷ ಬೇಕು ಮನೆಗೆ ಹೋಗಕ್ಕೆ. ಸೊ ಇದು 3rd ರೌಂಡ್. ಆಲ್ಮೋಸ್ಟ್ 3 ಅವರ್ ಆಯಿತು ಆಲ್ರೆಡಿ ನಂದು ವಾಕಿಂಗ್. ಮೋರ್ ದೆನ್ 10,000-15,000 ನಿಯರ್ ಅದ ಕೌಂಟಿಗೆ. ಸೊ ಇದು ಇವತ್ತಿನ ನಮ್ಮದು ವಾಕ್. ಆಮೇಲೆ ಸೊ ಇವತ್ತು ಇದಾದಮೇಲೆ ಆಯ್ತು ಮನೆಗೆ ಹೋಗಿ ಫ್ರೆಶ್ ಆಗಿ ಮಲ್ಕೋತೀವಿ. ಸೊ ಏನಿಲ್ಲ. ಸೊ ಇವತ್ತಿನ ಡೈಲಿಗೆ ಸೈನ್ ಆಫ್ ಮಾಡತ್ತೀವಿ. ಸೊ ಸ್ಟೇ ಟ್ಯೂನ್ಡ್, ಗುಡ್ ನೈಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಬಾಯ್.